ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಅವರೆಕಾಳು ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಮುಕ್ಕಾಲು ಬೌಲ್ ರವೆ ತೊಗೊಂಡಿದ್ದೀನಿ, ಅಷ್ಟೇ ಅವರೆಕಾಳು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ರವೆನ ಫ್ರೈ ಮಾಡ್ಕೋಬೇಕು. ರವೆ ಬಂದು ಭಾಗ್ಯಲಕ್ಷ್ಮಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ರವೆ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪಿಟ್ಟು ನಿಮಗೆ. ಈಗ ಹೊಸ ರೈಸಲ್ಲಿ ಗಂಜಿ ಥರ ಆಗುತ್ತಲ್ವ, ಆ ಥರ ಹೊಸ ರವೆ ಆದರೆ ನಿಮಗೆ ಗಂಜಿ ಥರ ಬಂದ್ಬಿಡುತ್ತೆ. ಇವಾಗ ನಾವು ಸ್ವಲ್ಪ ಭಾಗ್ಯಲಕ್ಷ್ಮಿ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಬಾರ್ದು. ಕಲರ್ ಚೇಂಜ್ ಆಗೋ ಟೈಮಲ್ಲಿ ಒಂದು 2-3 ನಿಮಿಷ ಗಮ್ಮಂತ ಅರೋಮ ಬರುವಾಗ ತೆಗೆದ್ಬಿಡ್ಬೇಕು. ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅವರೆಕಾಳನ್ನ ಕುಕ್ಕರಲ್ಲಿ ಹಾಕೊಂಡು ಒಂದು ವಿಷಲ್, ಸ್ವಲ್ಪ ಸಾಲ್ಟನ್ನು ನೀರು ಸೇರಿಸ್ಕೊಂಡು ಒಂದು ವಿಷಲ್ ಬರ್ಸ್ಕೊತೀನಿ. ಈಗ ರವೆ ಫ್ರೈ ಆಗಿದ್ದಾಯ್ತು, ತೆಗೆದಿಟ್ಕೊಂಡೆ. ಇವಾಗ ಅದೇ ಪಾತ್ರೆಗೆ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಸೇರಿಸ್ಕೊಳ್ಳೋಣ. ಅವರೆಕಾಳು ಉಪ್ಪಿಟ್ಟಿಗೆ ಅವರೆಕಾಳು ಮಾತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇರೆ ತರಕಾರಿ ಎಲ್ಲ ಸೇರಿಸಬಾರ್ದು. ಇವಾಗ ನೋಡಿ ಸಿಡಿತಾ ಇದೆ. ಇವಾಗ ಕಡಲೆಬೇಳೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಸೇರಿಸ್ಕೊಂಡು ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ರವೆ ಯಾವ ಥರ ಇರುತ್ತೆ ಅದ್ರ ತಕ್ಕಂಗೆ ನಿಮ್ಗೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂದರೆ 3 ಪೋರ್ಷನ್ ಹಾಕೊಳ್ಳಿ, ಇಲ್ಲ ಅಂದರೆ 2-2.5 ಆದರೆ ಸಾಕು. ನಾನು ಸ್ವಲ್ಪ ಇವತ್ತು ಉದುದ್ರಾಗೆ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು. ನೋಡಿ, ಸ್ವಲ್ಪ ತುಂಬ ಫ್ರೈ ಮಾಡಬಾರ್ದು. ಒಂದು 2-3 ನಿಮಿಷ ಫ್ರೈ ಆದ ತಕ್ಷಣ ನೀರನ್ನ ಒಂದು ಬೌಲ್ಗೆ ತೆಗೆದ್ಬಿಟ್ಟು ಅವರೆಕಾಳು ಸೇರಿಸ್ಕೊಂಡು ಅವರೆಕಾಳು ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ, ಇನ್ನು ಸ್ವಲ್ಪ ಸಾಲ್ಟು ಆಮೇಲೆ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಆದಮೇಲೆ ಅರ್ಧ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ನೀರು ಸೇರಿಸ್ಕೊಳ್ಳೋಣ. ಆ ಬೌಲಲ್ಲಿ ನಾನು ಮುಕ್ಕಾಲು ತೊಗೊಂಡಿರೋದ್ರಿಂದ 2 ಸಾರಿ ಮುಕ್ಕಾಲು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ನೋಡಿ, 2 ಸಾರಿ ಹಾಕಿದ್ದಾಯಿತು. ಇನ್ನು ಸ್ವಲ್ಪ ನೀರನ್ನ ಇವಾಗ ಸೇರಿಸ್ತೀನಿ. ನಿಮ್ಗಿನ್ನು ಸ್ವಲ್ಪ ನೀರಾಗಬೇಕು ಉಪ್ಪಿಟ್ಟು, ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ. ಇವಾಗ ನೋಡಿ ಕುದಿಬೇಕು. ಇವಾಗ ಕುದೀತಾ ಇದೆ, ಸಾಲ್ಟು ಎಲ್ಲ ಹಾಕಿದ್ದೀನಿ ಸ್ವಲ್ಪ. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ರವೆನ ಇದ್ರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು 2 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಅದು ಅರಳಬೇಕಲ್ಲ ಉಪ್ಪಿಟ್ಟು, ಅದಕ್ಕೆ ನೋಡಿ ಈ ಥರ ಮುಚ್ಚಿಟ್ಬಿಟ್ರೆ ಒಳಗೇನೆಲ್ಲ ಚೆನ್ನಾಗಿ ಉಪ್ಪಿಟ್ಟು ಮೀಡಿಯಮ್ಗಿನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹರಳುತ್ತೆ. ಇವಾಗ ಫ್ರೆಶ್ ಕೋಕೋನಟನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು 2 ನಿಮಿಷ ಆದಮೇಲೆ ನೋಡಿ ತೆಗಿತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ಉಪ್ಪಿಟ್ಟು. ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಬೇಕು ಅಂದರೆ ಇನ್ನೊಂದು 1/2 ಕಪ್ ನೀರು ಸೇರಿಸ್ಕೊಳ್ಳಿ ನೀವು. ನೋಡಿ, ಈ ಥರ ಬಂದಿದೆ ಉಪ್ಪಿಟ್ಟು. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಈಕ್ವಲ್ ಆಗಿ ಹಾಕಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ಈ ರೆಸಿಪಿ ಹೇಗಿದೆ ಅಂತ ನನಗೆ ತಿಳಿಸಿ. ನೋಡಿ, ಸಖತ್ತಾಗಿದೆ ಉಪ್ಪಿಟ್ಟು. ಇನ್ನೇನು ಸೀಸನ್ ಮುಗಿತಾ ಬಂತು, ನೀವು ಮಾಡ್ಕೊಳ್ಳಿಪ್ಪ. ಥ್ಯಾಂಕ್ ಯು.